ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ಹಲವರು ನನ್ನಲ್ಲಿ ಕಾಲ್ ಮಾಡಿ ಕೇಳ್ತಾ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ, ಮಡ್ ಬ್ಲಾಕ್ ಎಲ್ಲಿ ಸಿಗತ್ತೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಅಥವಾ ಮೈಸೂರು, ಬೆಂಗಳೂರು, ಬೀದರ್, ಬೆಳಗಾವಿ ಈ ಕಡೆಯಿಂದ ನನಗಂತ ಹೈಯೆಸ್ಟ್ ಕಾಲ್ ಬಂದಿರುವಂಥದ್ದು. ಜೊತೆಗೆ ನಾನು ಈ ಹಿಂದೆ 2 ಫ್ಯಾಕ್ಟ್ರಿಗಳಲ್ಲಿ ವಿಡಿಯೋ ಹಾಕಿದ್ದೆ, ಒಂದು ಮಡ್ ಬ್ಲಾಕ್ ಮತ್ತು ಇನ್ನೊಂದು ಸಿಮೆಂಟ್ ಬ್ಲಾಕ್ ಅಂತ ಹೇಳುವಂಥದ್ದನ್ನ. ಬಟ್ ಇವತ್ತು ನಾನು ಇನ್ನೊಂದ್ಸಲ ಅದೇ ಮಡ್ ಬ್ಲಾಕ್ ಏನು ಫ್ಯಾಕ್ಟ್ರಿ ಇದೆ ಈ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಈ ಒಂದು ಮಡ್ ಬ್ಲಾಕ್ ಅನ್ನ ಯಾವ ರೀತಿ ರೆಡಿ ಮಾಡ್ತಾರೆ, ಈ ಮಡ್ ಬ್ಲಾಕ್ ಇಂದ ನಮಗೆ ಏನು ಬೆನಿಫಿಟ್ ಇದೆ, ಈ ಮಡ್ ಬ್ಲಾಕ್ ಇಂದ ಯಾಕಾಗಿ ನಾವು ಮನೆಯನ್ನ ಕಟ್ಟಬೇಕು, ನಾರ್ಮಲ್ ಕೆಂಪು ಕಲ್ಲು ಅಥವಾ ಸಿಮೆಂಟ್ ಬ್ಲಾಕ್ಗಿಂತ ಈ ಮಡ್ ಬ್ಲಾಕ್ ಅಲ್ಲಿ ಏನು ಸ್ಪೆಷಲ್ ಇದೆ ಅಂತ ಹೇಳೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ನಾನು ಇವತ್ತು ತೋರಿಸ್ತಾ ಇರುವಂತಹ ಈ ಒಂದು ಮಡ್ ಬ್ಲಾಕ್ ಅಂತ ಹೇಳಿದ್ರೆ, ನಾನು ಈ ಹಿಂದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಡ್ ಬ್ಲಾಕ್ ಇದ್ದು ವಿಡಿಯೋ ಹಾಕಿದ್ದೆ. 1,90,000 ಜನ ಈ ಒಂದು ವಿಡಿಯೋನ ನೋಡಿದ್ರಿ. ತುಂಬಾ ಅಂದ್ರೆ ತುಂಬಾ ರೆಸ್ಪಾನ್ಸ್ ಕೂಡ ಬಂದಿತ್ತು, ಇವರಿಗೆ ತುಂಬಾ ಆರ್ಡರ್ ಕೂಡ ಬಂದಿತ್ತು. ಅದ ಕಾರಣ ಇನ್ನೊಂದ್ಸಲ ನಾನು ಇಲ್ಲಿ ಬಂದಿದ್ದೀನಿ. ಇವತ್ತು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರೂ ಈ ಒಂದು ಮಡ್ ಬ್ಲಾಕ್ ಬೇಕಂತ ಹೇಳಿದ್ರೆ ನಿಮ್ಗೆ ಆರಾಮವಾಗಿ ಇವರಿಂದ ಪರ್ಚೇಸ್ ಮಾಡಬಹುದು. ಡೆಲಿವರಿ ಕೂಡ ಇವರೇ ಕೊಡ್ತಾರೆ. ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ಬಟ್ ಅದು ಏನು ಹೇಗೆ ಅಂತ ಹೇಳೋದನ್ನೆಲ್ಲ ಸೈಜ್ ಪ್ರೈಸ್ ಎಲ್ಲ ಇವರಿಂದನೇ ಕೇಳಿ ತಿಳ್ಕೊಳ್ಳಿ. ಅಂದ್ರೆ ಈ ಒಂದು ಮಡ್ ಬ್ಲಾಕ್ ಯಾಕಾಗಿ ಯೂಸ್ ಮಾಡಬೇಕು ಅಂತ ಹಲವರು ಕೇಳ್ಬಹುದು. ಈ ಮಡ್ ಬ್ಲಾಕ್ ಅಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳುವಂತ ವಿಷಯ ಅಂತ ಹೇಳಿದ್ರೆ, ಇದರ ಒಂದು ಏನು ಸ್ಟ್ರಾಂಗ್ ಇದೆ ಅಂತ ಹೇಳೋದನ್ನ ನಿಮ್ಗೆ ಕೊನೆಯಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ. ಇದರ ಮೇಲ್ಗಡೆ ಒಂದು ಟಿಪ್ಪರ್ ಲಾರಿನ ನಾವು ಇದಕ್ಕೆ ಹತ್ತಿಸಿ ಆನಂತರ ಇದು ಹುಡಿಯಾಗತ್ತಾ ಇಲ್ವ ಅಂತ ಹೇಳೋದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮತ್ತೆ ಈ ಮಡ್ ಬ್ಲಾಕ್ ನಾರ್ಮಲ್ ಆಗಿ ನಾವು ಕಟ್ಟಬೇಕು ಅಂತ ಹೇಳಿದ್ರೆ ಯಾಕಾಗಿ, ಇದರ ಲಾಭ ಏನು ಅಂತ ಕೇಳಿದ್ರೆ, ಇದರಲ್ಲಿ ಕೂಲ್ ಆಗಿರುತ್ತೆ ಮನೆ. ನಾವು ನಾರ್ಮಲ್ ಆಗಿ ಏನೋ ಸಿಮೆಂಟ್ ಬ್ಲಾಕ್ ಕಟ್ತೀವಿ ಅಥವಾ ಕೆಂಪು ಕಲ್ಲನ್ನು ಕಟ್ತೀವಿ, ಅದಕ್ಕೆ ಪ್ಲಾಸ್ಟರಿಂಗ್ ಮಾಡಿಸಲೇಬೇಕಾಗುತ್ತೆ. ಬಟ್ ಇದಕ್ಕೆ ನಿಮಗೆ ಪ್ಲಾಸ್ಟರಿಂಗ್ ಮಾಡಿಸುವಂತ ಅವಶ್ಯಕತೆ ಬರೋದಿಲ್ಲ, ಯಾಕಂದ್ರೆ ಅಷ್ಟೊಂದು ಫುಲ್ ಫಿನಿಶ್ ಆಗಿ ಬರುವಂತಹ ಒಂದು ಬ್ಲಾಕ್ ಇದು. ಇದನ್ನ ಕಟ್ಟಬೇಕು ಅಂತ ಅಷ್ಟೇ, ನಿಮಗೆ ಕಟ್ಲಿಕ್ಕೂ ತುಂಬಾ ಏನೋ ಖರ್ಚು ಬರೋದಿಲ್ಲ. ನಿಮಗೆ ಮರಳು ಇವಂದ್ರೆ ಮರಳಿನ ತುಂಬಾ ಅಭಾವ ಕಾಣ್ತಾ ಇದೆ. ಈ ಮರಳು ಬೇಕಾಗಿಲ್ಲ. ನಾರ್ಮಲ್ ಆಗಿ ಸಿಮೆಂಟ್ ನೀರಿದ್ರೆ ಸಾಕಾಗತ್ತೆ. ಅಂದ್ರೆ ಬರೀ ಸಿಮೆಂಟ್ ಅಲ್ಲಿ ಕಟ್ಲಿಕ್ಕೂ ಸಾಧ್ಯ ಆಗುತ್ತೆ. ಅಥವಾ ಏನೋ ಟೈಲ್ಸ್ ಹಾಕುವಂತ ಗಮ್ ಬರುತ್ತೆ, ಅದರಲ್ಲಿ ಕೂಡ ಈ ರೀತಿಯ ಒಂದು ಬ್ಲಾಕ್ ಅನ್ನ ಕಟ್ತಾರೆ. ನಿಮಗೆ ವೆಯ್ಟ್ ಕೂಡ ತುಂಬಾನೇ ಇದೆ. ಬಟ್ ನಿಮ್ಗೆ ನೋಡಿ ಫಿನಿಶಿಂಗ್ ನೋಡಿ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನ. ಬನ್ನಿ ಇದನ್ನ ಪ್ರೊಡಕ್ಷನ್ ಫಸ್ಟ್ ನೋಡ್ಕೊಂಡು ಬರೋಣ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇದನ್ನ ನೋಡಿ, ಇಲ್ಲಿಂದ ಮಣ್ಣನ್ನ ತಗೊಂಡು ಇದಕ್ಕೆ ಫಿಲ್ ಮಾಡ್ತಾರೆ. ಫಿಲ್ ಮಾಡಿದ ನಂತರ ನೋಡಿ, ಇದೊಂದು ಮಿಷಿನ್ ಇದು. ಈ ಮಿಷಿನ್ಗೆ ಅವ್ರು ಫಿಲ್ ಮಾಡಿದ್ರ ನಂತರ ಎಲ್ಲ ಅದು ಹುಡಿ ಆಗುತ್ತೆ. ಏನು ಮಣ್ಣಿದೆ, ಈ ಮಣ್ಣನ್ನು ಅವರು ಸುಟ್ಟು ಹಾಕುವಂಥದ್ದು. ಮಣ್ಣು ಯಾವ ರೀತಿ ಬರುತ್ತೆ ಅಂತ ಯಾರಾದ್ರೂ ಕೇಳ್ಬೋದು, ಇದು ಗಟ್ಟಿ ಇದೆಯೋ ಅಲ್ಲ ಅದು ನಾರ್ಮಲ್ ಆಗಿರುವಂಥ ಮಣ್ಣು ಅಂತ ಕೇಳ್ಬೋದು. ಅದು ನೋಡಿ, ನಾನು ಇವಾಗ ಕೈಯಲ್ಲಿ ತೆಗೆದು ನಿಮಗೆ ತೋರಿಸ್ತೀನಿ. ಈ ಮಣ್ಣು ಯಾವ ರೀತಿ ಇದೆ ಅಂತ ನಿಮ್ಗೇನೆ ಗೊತ್ತಾಗುತ್ತೆ. ನೋಡಿ, ಇದು ಈ ರೀತಿಯ ಈ ಏನು ಕೆಂಪು ಕಲ್ಲು ಬರುತ್ತೆ, ಕೆಂಪು ಕಲ್ಲಿನ ಹುಡಿ ಇದೆ. ಇದನ್ನು ಫುಲ್ಲು ಡಸ್ಟ್ ಟೈಪಲ್ಲಿ ಅವರು ಧೂಳು ಟೈಪಲ್ಲಿ ಮಾಡ್ತಾರೆ. ನೋಡಿ, ಧೂಳಲ್ಲಿ ಬರುವಂಥದ್ದು. ಇದನ್ನು ಈ ರೀತಿ ಎಲ್ಲ ಹುಡಿ ಮಾಡಿದ್ಮೇಲೆ ಇದನ್ನು ತೆಗೆದು ಇಲ್ಲಿಗೆ ಹಾಕ್ತಾರೆ. ನೋಡಿ, ಇದೊಂದು ಮಿಷಿನ್ ಇದೆ, ಒಂದು ಟ್ರೇ ಇದೆ. ಈ ಟ್ರೇಗೆ ಇದನ್ನು ಫಿಕ್ಸ್ ಮಾಡ್ತಾರೆ. ಈ ಟ್ರೇಗೆ ಹಾಕಿದ್ಮೇಲೆ ಇಲ್ಲಿಗೆ ಸಿಮೆಂಟ್ ಬರುತ್ತೆ. ಸಿಮೆಂಟ್ ಎಲ್ಲ ಬಂದಮೇಲೆ ಅದನ್ನು ಇಲ್ಲಿ ನೋಡಿ, ನಾನು ಕ್ಲಿಯರಾಗಿ ತೋರಿಸ್ತೀನಿ. ಈ ಒಂದು ಮಿಷಿನ್ಗೆ ಇದನ್ನು ಮಿಕ್ಸ್ ಮಾಡುವಂಥದ್ದು. ಇದು ಮಿಕ್ಸರ್. ಇದು ಮಿಷಿನ್ ನಿಮ್ಗೇನು ಕಾಣ್ತಾ ಇದೆ, ಇದು ಮಿಕ್ಸರು. ನಾರ್ಮಲ್ ಆಗಿ ನಾವು ಆ ಮಣ್ಣನ್ನು ಅವರು ಏನು ಇಲ್ಲಿ ಹಾಕಿದ್ದಾರೆ ನೋಡಿ, ಈ ಮಣ್ಣೇನಿದೆ, ಈ ಮಣ್ಣನ್ನು ಇಲ್ಲಿ ಈ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡುವಂಥದ್ದು. ಇಲ್ಲಿ ಫುಲ್ ಇದರಲ್ಲಿ ಒಂದು ಕೆಮಿಕಲ್ ಬರುತ್ತೆ. ಕೆಮಿಕಲ್ ಮತ್ತು ನೀರು ಮಿಕ್ಸ್ ಆಗಿ ಬರುವಂತಹ ಒಂದು ಪೈಪ್ ಇದು, ಶವರ್ ಟೈಪ್ ಕಾಣ್ತಾ ಇದೆಯಾ ಇದು. ಇದನ್ನು ಅನಂತರ ಇಲ್ಲಿ ಮಿಕ್ಸ್ ಆದಮೇಲೆ ಒಂದು ಪ್ರೆಷರಲ್ಲಿ ಕೆಳಗಡೆ ಬರುತ್ತೆ. ನೋಡಿ, ಇಲ್ಲಿ ಸೆಟ್ ಮಾಡ್ತಾ ಇದ್ದಾರೆ. ಇನ್ನು ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಪ್ರೊಡಕ್ಷನ್ ಸ್ಟಾರ್ಟಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಅದು ಯಾವ ರೀತಿ ಬರುತ್ತೆ ಅಂತ ಹೇಳೋದು. ಇಲ್ಲಿ ಸಿಮೆಂಟ್ ಮತ್ತು ಮಣ್ಣು ಏನು ಮಿಕ್ಸ್ ಇದೆ, ಆ ಮಿಕ್ಸ್ ಇಲ್ಲಿ ಬಂದಾಗ ಇಲ್ಲಿ ಒಳ್ಳೆ ಪ್ರೆಷರಲ್ಲಿ ಆ ಒಂದು ಬ್ಲಾಕ್ ರೆಡಿ ಆಗುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿ ಸೆಟ್ ಮಾಡ್ತಾ ಇದ್ದಾರೆ, ಇವಾಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಪ್ರೊಡಕ್ಷನ್ ರೆಡಿ ಆಗಿರುವಂಥದ್ದು. ಈ ಬ್ಲಾಕ್ ಏನು ಕಾಣ್ತಾ ಇದೆ ನಿಮಗೆ, ಈ ಒಂದು ಬ್ಲಾಕಲ್ಲೆಲ್ಲ ಪ್ರೊಡಕ್ಷನ್ ರೆಡಿ ಆಗಿರುವಂಥದ್ದು. ಇದು ನೋಡಿ, ಇದು ಮಿಕ್ಸ್ ಆಗ್ತಾ ಇದೆ. ಇದರಲ್ಲಿ ನಾರ್ಮಲ್ ಆಗಿ ನೋಡಿ, ಒಂದು ಡ್ರಾಪ್ ಕೆಮಿಕಲ್ ಮತ್ತು ನೀರು ಎರಡು ಮಿಕ್ಸ್ ಆಗ್ತಾ ಇದೆ. ಜೊತೆಗೆ ಇದಕ್ಕೆ ಸಿಮೆಂಟ್ ಕೂಡ ಹಾಕಿದ್ದಾರೆ. ಈ ಸಿಮೆಂಟು ಮತ್ತು ಮಣ್ಣು ಈ ಕೆಮಿಕಲ್ ಜೊತೆ ಮಿಕ್ಸ್ ಆಗಿ ಇಲ್ಲಿಂದ ನಿಮಗೆ ಕೆಳಗಡೆ ಹೋಗುವಂಥದ್ದು. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಫುಲ್ ಸೆಟ್ ಮಾಡ್ತಾರೆ. ನೋಡಿ, ಅಂದರೆ ಒಂಥರ ಡ್ರೈ ಆಗಿ ಬರುವಂತಹ ಒಂದು ಮಿಕ್ಸ್ ಇದು. ಅದಕ್ಕೆ ಬೇಕಾದಷ್ಟು ಅಂದರೆ ಎಲ್ಲದಕ್ಕೊಂದು ಒಂದು ವಾಲ್ಯೂಮ್ ಇರುತ್ತಲ್ಲ, ಇಷ್ಟೇ ಕೊಡಬೇಕು, ಇಷ್ಟೇ ರೇಷಿಯೋ ಇರುತ್ತಲ್ಲ, ಆ ರೇಷಿಯೋ ಪ್ರಕಾರನೇ ಹಾಕಿಬಿಟ್ಟು ಆನಂತರ ಇದನ್ನು ಕೆಳಗಡೆ ಏನೋ ಇರೋದು ಕಂಪ್ರೆಸರ್ ಇದೆ, ಈ ಕಂಪ್ರೆಸರ್ಗೆ ಇಳಿಸ್ತಾರೆ.
ಇದರಲ್ಲಿ ವೆಯ್ಟ್ ಅಲ್ಲಿ ಬರುವಂಥದ್ದು ಅದು ನೋಡಿ. ಇದು ನೋಡಿ ಈ ಒಂದು ಮಿಕ್ಸ್ ಏನಿದೆ, ಈ ಮಿಕ್ಸ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಬರುವಂಥದ್ದು ನೋಡಿ. ಇದು ಒಟ್ಟು 70 ಟನ್ ವೆಯ್ಟ್ ಅಲ್ಲಿ ಇದು ಈ ಒಂದು ಬ್ಲಾಕ್ ರೆಡಿ ಆಗೋದು. ಇದು ಕೆಳಗಡೆಯಿಂದ ಒಂದು ಹೈಡ್ರಾಲಿಕ್ ಪ್ರೆಷರ್ ಬರುತ್ತೆ, ಮೇಲ್ಗಡೆಯಿಂದ ಇನ್ನೊಂದು ಹೈಡ್ರಾಲಿಕ್ ಪ್ರೆಷರ್ ಹೋಗುತ್ತೆ. ಹಾಗೆ ಎರಡು ಸೈಡಿಂದ ಹೀಗೆ ಸೆಟ್ ಆಗಿ ಬಂದಾಗ ಅದು ನಿಮಗೆ ಸುಮಾರು 70 ಟನ್ ಅಂದ್ರೆ 35 ಟನ್ ಮೇಲಿಂದ ಪ್ರೆಷರ್ ಮತ್ತು ಕೆಳಗಡೆಯಿಂದ 35 ಟನ್ ಬರುತ್ತೆ ಪ್ರೆಷರು. ಈ ಪ್ರೆಷರ್ ಅಲ್ಲಿ ರೆಡಿ ಆಗುವಂತಹ ಒಂದು ಬಬಲ್ ಇದು. ಅಂದ್ರೆ ಇದರಲ್ಲಿ ಏರ್ ಬ್ಲಾಕ್ ಇದು, ಇದರಲ್ಲಿ ಏರ್ ಬಬಲ್ ಬರೋದಿಲ್ಲ. ಏರ್ ಬಬಲ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಮಾಡ್ಬೇಕಂತ ಹೇಳಿದ್ರೆ ಈ ಸಿಮೆಂಟ್ ಬ್ಲಾಕ್ ಅಲ್ಲೆಲ್ಲ ನಿಮಗೆ ಬಬಲ್ ಬರುವಂತ ಮಿಡ್ಲ್ ಅಲ್ಲಿ ಗ್ಯಾಪ್ ಇರುತ್ತೆ, ಅದ ಕಾರಣ ಬಬಲ್ ಬರುತ್ತೆ. ಇದರಲ್ಲಿ ಗ್ಯಾಪ್ ಇರಲ್ಲ, ಯಾಕಂದ್ರೆ ಅಷ್ಟೊಂದು ಪ್ರೆಷರ್ ಅಲ್ಲಿ ಇದು ಸೆಟ್ ಆಗುವಂಥದ್ದು ನೋಡಿ. ಈಗ ಪ್ರೆಷರ್ ಕೊಡ್ತಾ ಇದ್ದಾರೆ, ಸೆಕೆಂಡ್ ಟೈಮ್ ಪ್ರೆಷರ್ ಕೊಟ್ಟರು, ಅದು ಒಂದೇ ಪ್ರೆಷರ್ ಅಲ್ಲಿ ಅದು ರೆಡಿ ಆಗುತ್ತೆ ನೋಡಿ. ನೋಡಿ ಇದು ಬ್ಲಾಕ್ ರೆಡಿ ಆಯಿತು. ಇನ್ನು ಅದು ನೇರವಾಗಿ ಅದು ಮೇಲ್ಗಡೆ ಬರುತ್ತೆ ನೋಡಿ, ಬಿಸ್ಕೆಟ್ ಪೀಸ್ ಟೈಪ್ ಅಲ್ಲಿ ಬರುವಂಥದ್ದು. ಅದು ಇದನ್ನ ಸೇಮ್ ಸೈಜ್ ಕೂಡ ಬರುತ್ತೆ ಅದು. ಇನ್ನು ಅದನ್ನ ಬಂದಿರುವಂತಹ ಬ್ಲಾಕ್ ಅನ್ನ ಹೀಗೆ ತಗೊಂಡ್ಬಂದು ಸೆಟ್ ಮಾಡ್ತಾರೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು, ಇದರಲ್ಲಿ ನಾರ್ಮಲ್ ಆಗಿ ಯಾವುದೇ ಒಂದು ಬ್ಲಾಕ್ ರೆಡಿ ಆದ ಕೂಡಲೇ ಆಗ್ಲೇ ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಇದನ್ನು ರೆಡಿ ಆದ ಪೀಸ್ ಅಷ್ಟೇ ಇದು, ಜಸ್ಟ್ ಇವಾಗ ರೆಡಿ ಮಾಡಿದ್ರು ಅದನ್ನು ತಗೊಂಡು ಇಲ್ಲಿ ಇಟ್ಟರು. ಇದೆಲ್ಲ ಇವತ್ತಿನ ಪ್ರೊಡಕ್ಷನ್ ಇದು ನಿನ್ನೆ ಇದು ನೋಡಿ. ಇದೆಲ್ಲ ನಿನ್ನೆ ರೆಡಿ ಮಾಡಿರುವಂಥದ್ದು. ಇದು ಸ್ವಲ್ಪ ಕ್ಯೂರಿಂಗ್ ಆಗಿದೆ. ಸುಮಾರು ಒಂದು 10 ದಿನದಿಂದ 15 ದಿನ ನಿಮಗೆ ಕ್ಯೂರಿಂಗ್ ಆದ ಕೂಡಲೇ ಇದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಇಲ್ಲಿ ರೆಡಿ ಆದ ಕೂಡಲೇ ಇಲ್ಲಿ ಮಾರ್ಕೆಟಲ್ಲಿ ಅಷ್ಟೊಂದು ಡಿಮಾಂಡ್ ಇರೋ ಕಾರಣ ಇದು ಹಾಗೇನು ಹೋಗ್ತಾ ಇದೆ ಅಷ್ಟೇ ಸ್ಪೀಡ್ ಆಗಿ. ಇಲ್ಲಿ ನಿಮಗೆ ಇನ್ನು ಸ್ಟಾಕ್ ನೋಡಿದ್ರೆ ಇಷ್ಟು ಮಾತ್ರ ಕಾಣ್ತಾ ಇದೆ. ಇದು ಯಾವ ರೀತಿ ಇದನ್ನು ಪ್ರೊಡಕ್ಷನ್ ಮಾಡೋದಂತ ನೀವು ಹೇಗೂ ನೋಡಿದ್ರಿ. ಇಲ್ಲಿ ಒಂದೇ ಒಂದು ಗ್ಯಾಪ್ ಕೂಡ ಕಾಣ್ತಾ ಇಲ್ಲ ನೋಡಿ, ಕ್ಲಿಯರ್ ಆಗಿ ನಿಮ್ಗೇನೆ ಗೊತ್ತಾಗುತ್ತೆ. ಇವಿಷ್ಟು ಈ ಒಂದು ಮಡ್ ಬ್ಲಾಕಿನಂತಹ ವಿಶೇಷ. ಯಾಕಂದ್ರೆ ಈ ಮಡ್ ಬ್ಲಾಕ್ ಅಲ್ಲಿ ನಮಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಇದೆ. ನಿಮಗೆ ನಾರ್ಮಲ್ ಆಗಿ ಒಂದು ಸಣ್ಣ ಮಟ್ಟಲ್ಲಿ ಒಂದು ಮನೆ ಕಟ್ಟುವವರಿಗೆ ಅಂದ್ರೆ ಸೆಕೆಂಡ್ ಫ್ಲೋರ್ ವರೆಗೆ ಇದರಲ್ಲಿ ಆರಾಮಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಕೆಂಪು ಕಲ್ಲಿಗಿಂತಾನು ಇದು ತುಂಬಾ ಸ್ಟ್ರಾಂಗ್. ನೀವೇನು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಬಂದ್ರಿ ಇದನ್ನ ಪ್ರೊಡಕ್ಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನೆಲ್ಲ. ಈ ಹಿಂದಿನ ವಿಡಿಯೋದಲ್ಲಿ 2 ವಿಡಿಯೋಗಳಲ್ಲಿ ಕೂಡ ನಾನು ನಿಮಗೆ ಇದನ್ನ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೆ. ಇದನ್ನ ಯಾಕಾಗಿ ಯೂಸ್ ಮಾಡಬಹುದು. ಈ ಹಿಂದಿನ ವಿಡಿಯೋ ನೀವು ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ಅದರಲ್ಲಿ ಕೂಡ ನೀವು ನೋಡ್ಕೊಳ್ಳಿ. ಯಾಕಂದ್ರೆ 1,90,000 ಜನ ವಿಡಿಯೋನ ಈಗಾಗಲೇ ವೀಕ್ಷಿಸಿ ಆಗಿದೆ ಆಲ್ರೆಡಿ. ಇದನ್ನು ಕೂಡ ನೀವು ಏನಾದರೂ ನಿಮಗೆ ಈ ಒಂದು ಪ್ರಾಡಕ್ಟ್ ಬೇಕು ಅಂತ ಅನ್ಕೊಂಡ್ರೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಆಲಂಕಾರು ಸಮೀಪದ ನೆಕ್ಕರೆ ಅಂತ ಹೇಳುವಂತಹ ಒಂದು ಪ್ಲೇಸ್ ಇದು. ಈ ಒಂದು ಏನು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಯ ಇವರ ನಂಬರ್ ಅನ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಇದರ ಪ್ರೈಸ್ ಅಂತ ಹೇಳಿದ್ರೆ ಕೆಲವೊಂದು ಸೀಸನಲ್ ಅಲ್ಲಿ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಕೆಲವೊಂದ್ಸಲ ಈ ಒಂದು ಲೇಬರ್ ಡಿಫ್ರೆನ್ಸ್ ಇದು ಬರುತ್ತೆ, ಆ ಟೈಮಲ್ಲಿ ಸ್ವಲ್ಪ ವೇರಿಯೇಷನ್ ಬರ್ಲಿಕ್ಕೆ ಚಾನ್ಸಸ್ ಇದೆ. ಇವಾಗ ಪ್ರೆಸೆಂಟ್ ಈ ಒಂದು ಬ್ಲಾಕಿಗೆ ಪ್ರೈಸ್ ಅಂತ ಹೇಳಿದ್ರೆ 6 ಇಂಚಿನ ಬ್ಲಾಕಿಗೆ 36 ರೂಪಾಯಿ ಇದೆ. ಅದೇ ನಿಮಗೆ 8 ಇಂಚಿನ ಬ್ಲಾಕ್ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ 45 ರೂಪಾಯಿ ಇದೆ, ಇನ್ಕ್ಲೂಡಿಂಗ್ GST. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಬರುತ್ತೆ. ಆದರೂ ನಿಮ್ಗೆ ಏನಾದರೂ ಬಲ್ಕ್ ಆರ್ಡರ್ ಇದ್ರೆ, ಏನಾದರೂ ತುಂಬಾ ಬೇಕು ಅಂತ ಇದ್ರೆ ಕೆಳಗಡೆ ಕಾಣುವಂಥ ನಂಬರನ್ನ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಿಮ್ಮ ಮನೆಯನ್ನ ಆರಾಮವಾಗಿ AC ಇಲ್ಲದೆ ತುಂಬಾ ಕೂಲ್ ಆಗಿ ಇಡ್ಲಿಕ್ಕೆ ಒಂದು ಒಳ್ಳೆಯ ಒಂದು ಸುಸಂದರ್ಭ ಅಂತಾನೆ ಹೇಳ್ಬಹುದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಏನಾದರೂ ಈ ರೀತಿಯ ಒಂದು ಬ್ಲಾಕ್ ಅಲ್ಲಿ ಮನೆ ಕಟ್ಟಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಯಾಕಂದ್ರೆ ನೀವು ಹಾಕುವಂತ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಮ ಉಳಿದ ವೀಕ್ಷಕರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅವರು ಕೂಡ ಈ ರೀತಿಯ ಬ್ಲಾಕ್ ಅಲ್ಲಿ ಮನೆ ಕಟ್ಟಲಿಕ್ಕೆ ಅವರಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಜೊತೆಗೆ ಈ ಒಂದು ಬ್ಲಾಕ್ ಅನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮನೆ ಕಟ್ಟುವಂತಹ ಕಾಸ್ಟ್ ಅನ್ನ ಕಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಒಂದು ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅದರಲ್ಲಿ 30 ರಿಂದ 40% ನಿಮಗೆ ಇದರಲ್ಲಿ ಕಾಸ್ಟ್ ಕಡಿಮೆ ಬರುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಪ್ಲಾಸ್ಟರಿಂಗ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ. ನೇರವಾಗಿ ಇದಕ್ಕೆ ಪೈಂಟ್ ಹೊಡಿಬಹುದು, ಅಥವಾ ಪುಟ್ಟಿ ಬೇಕಂದ್ರೆ ಪುಟ್ಟಿ ಫಿನಿಶ್ ಮಾಡ್ಕೋಬಹುದು. ಪ್ಲಾಸ್ಟರಿಂಗ್ ಅಗತ್ಯನೇ ಬರೋದಿಲ್ಲ. ಇನ್ನೊಂದು, ಮರಳಿನ ಅಭಾವ ಇರೋ ಕಾರಣ ಮರಳು ಬೇಕಂತ ಹೇಳುವಂತಹ ಒಂದು ಅವಶ್ಯಕತೆ ಬರೋದಿಲ್ಲ. ಅದರ ಬದಲಾಗಿ ನೇರವಾಗಿ ಇದಕ್ಕೆ ಸಿಮೆಂಟ್ ನೀರಲ್ಲೇ ಇದನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸಿಮೆಂಟ್ ಮಿಕ್ಸ್ ಮಾಡ್ಕೊಂಡು, ಅಥವಾ ನಿಮಗೆ ಏನು ಟೈಲ್ಸ್ ಗಮ್ ಬರುತ್ತೆ ಅದರಲ್ಲಿ ಕೂಡ ಇದನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸಿದ್ದೆ. ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಏನಾದರೂ ಈ ರೀತಿಯ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಕಾಣೋ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.